ದೇವಗೌಡರು ಮನೆ ಬಗ್ಗೆ ನಾವೇನು ಮಾತಾಡೋಷ್ಟು ದೊಡ್ಡರಲ್ಲ. ನಾವೇನು ಅರಸೀಕೆರೆ ರಾಜಕೀಯ ಅರಸೀಕೆರೆ ಮಾತ್ರ ಸೀಮಿತ. ನಾವು ದೇವಗೌಡರು ಮನೆ ಅಷ್ಟು ಮಾತಾಡೋಷ್ಟು ದೊಡ್ಡಕ್ಕೆ ಬೆಳೆದಿಲ್ಲ. ಅವರು ದೊಡ್ಡ ರಾಜಕೀಯ ಅವ್ರು ಮಾಡ್ಕೊತಾರೆ. ನಾವು ಇಲ್ಲಿದೇನು ಮಾತಾಡ್ಬೇಕು, ಇಲ್ಲಿ ಹೇಳ್ತೀವಿ ಯಾವ ತಾಕತ್ತಿದ್ರೆ ಇಲ್ಲಿ ಹೇಳ್ತಾ ಇರೋದು. ಅರಸೀಕೆರೆಗೆ ಸೀಮಿತ ನಾನು ಹೇಳ್ತಾ ಇರೋದು. ರೇವಣ್ಣ ಸಂಬಂಧ ಬಿಟ್ಟು ಅವರ ಕುಟುಂಬ ಬಿಟ್ಟು ಇಲ್ಲಿ ಹೇಳ್ತಿದ್ದೀನಿ. ಇಲ್ಲಿ ತಾಕತ್ ಯಾವನಾಗ ಇದ್ರೆ ನಮ್ಮ ಮೇಲೆ ರಾಪತ್ ನಿಂತ್ಕೊಂಡು ಸ್ಪರ್ಧಿಸಿ ಮಾತಾಡ್ಲಿ, ಸೋಲಿಸ್ಲಿ. ಆಮೇಲೆ ಅವ್ರದ್ದು ನೋಡ್ತಿ ಗಂಡಸ್ತಾನೆ ಏನು ಅಂತ. ಬರೀ ಪುಕ್ಕಟ ಮಾತಾಡ್ಕೊಂಡು ತಿರುಗ್ತಾರಲ್ಲ, ಏನ್ ಸಾಧನೆ ಮಾಡಿದ್ರೆ ಒಂದ್ ತೋರಿಸ್ಲಿ ಸಾಕು. 5-7-8 ವರ್ಷದಿಂದ ತಿರುಗ್ತಾರಲ್ಲ ಹೇಳ್ಕೊಂಡು ನಾವೇನೋ ಮಾಡಿದೀವಿ ಅಂತ. ಒಂದೇ ಬರ್ಲಿ ಓಪನ್ ಇದಕ್ಕೆ TP ಸರ್ಕಲ್ಗೆ ಬರ್ಲಿ, ಏನ್ ಮಾಡಿದ್ವಿ ಅಂತ ಒಂದ್ ಹೇಳಿ. ನಮ್ಮ ಮೇಲೆ ಏನ್ ಮಾಡ್ರಿ ಅಂತ ನಾವ್ ಹೇಳ್ತೀವಿ. ಸುಮ್ನೆ ಯಾಕೆ ಪುಕ್ಕಟ ಮಾತಾಡ್ಕೊಂಡ್ ತಿರುಗ್ತಾರೆ? ನಾಚಿಕೆಗಲ್ಲ ಇವ್ರಿಗೆ. ಏನ್ ಮಾಡಿದಾರ ನಮ್ಮ MLA? ಯಾವತ್ತರ ಜೈಲ್ಗೆ ಹೋಗ್ಯಾರ ಹೇಳಿ? ಯಾವತ್ತರ ಜೈಲ್ಗೆ ಹೋಗಿದಾರ? ಏನು ಕಳ್ತನ ಮಾಡ್ಯಾರ? ಏನ್ ಮಾಡ್ಯಾರ? ಕ್ರಿಸರ್ ಇವ್ರು ಒಬ್ಬರೇ ಮಾಡಿರೋದು, ಇನ್ಯಾರು ಮಾಡಿಲ್ವಾ? MLA ಮಾತ ಯಾವತ್ತರ ಕರ್ಕೊಂಡ್ MLA ನಮ್ಮ ಚೇಂಜ್ ಬಗ್ಗೆ ಯಾವತ್ತರ ಕರ್ಕೊಂಡ್ ನೋಡಿದಿರಾ? ಯಾರಾದ್ರ ಮಾತಾಡ್ತಾರ ಅವರು? ಅವ್ರ ಮಲ್ಲಿರೋರು ಇರೋಕ್ಕೂ ಬಿಡಕಲ್ಲ ಮನೇಲಿ. ಇವ್ರು ಹೇಳ್ತಾರೆ ಎಲ್ಲಿ ನಾವು ಹುಡ್ಕಕ್ ಹೋಗಿದ್ದೀವ? ಯಾಕೆ ಬೇಕು ಅವರು? ಇವ್ರದ್ದು ಎಷ್ಟೈತೆ ಅಷ್ಟು ಮಾಡ್ಕೋಬೇಕು. MLA ಮಾತಾಡ್ಬೇಕು. ಏನಾದ್ರು ಕಳ್ತನ ಮಾಡಿದ್ರೆ ಕೇಳಿ, ಏನಾರ ಮಾಡಿದ್ರೆ ಕೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಸೋಲಿಸ್ಲಿ. ಇನ್ನೂ ಐತೆ 2.5 ವರ್ಷ ನಾವು ಆಹ್ವಾನ ಮಾಡ್ತೀವಿ. ಯಾರ ಬರ್ಲಿ, ಇಲ್ಲಿರ್ಲಿ. ಅರಸೀಕೆರೆ ಅವರಲ್ಲ ಮೊದ್ಲೆಲ್ಲ ಲಿಂಗಾಯತರು ನಿಂತಿದ್ರು ಅಂತ ಹೇಳ್ತಾರಲ್ಲ, ಇವತ್ತ ಮಾತ್ರ ಬಸವಣ್ಣ ಇದ್ ಮಾಡ್ಯಾರಂತಲ್ಲ. ಎಲ್ಲದಕ್ಕೊಂದು ಟೈಮ್ ಬರ್ಬೇಕು. ಟೈಮ್ ಬಂದಲ್ಲ ಮಾಡಕ್ಕಾಗೋದು. ಇವ್ರು ಯಾಕೆ ಮಾಡಿರಲ್ಲ? ಹಿಂದ್ಗಡೆ ಯಾರು ಮಾಡಿಲ್ವಾ? ಹಿಂದ್ಗಡೆ ಮಾಡೋದಕ್ಕೆ ಮಾಡ್ತಾ ಇರೋದು. ಬಸ್ ಸ್ಟ್ಯಾಂಡ್ ಇಷ್ಟಂತಕ ಯಾಕೆ ಮಾಡಿರಲ್ಲ ಅಂದ್ರೆ ಅದೆಲ್ಲದಕ್ಕೂ ಒಂದು ಗಳಿಗೆ ಕೂಡಿ ಬಂದಾಗಲೇ ಮಾಡಕ್ಕಾಗೋದು. ಯಾವಾಗ ಬೇಕಾಗ ಮಾಡಕ್ಕಾಗತ್ತಾ? ಅದ್ ಬಿಟ್ಬಿಟ್ಟು ಸುಮ್ಮನೆ ರೋಡಲ್ಲಿ ಬಿದ್ದಿಲ್ಲಲ್ಲವಾ ಟಿವಿ ಬಂದಟ್ಟಿಗೆ ಮಾತಾಡ್ಬಿಡ್ತಾರೆ. ಇವ್ರು ಏನ್ ಮಾತಾಡ್ತಾರೆ? ಇವ್ರು ಟಿವಿ ಬರ್ದಲ್ಲ ಮಾತಾಡ್ತಾವ್ರ? ನಮ್ಮ MLA ಮಾತ್ರ ಮೈಕ್ ಸಿಕ್ತಿದ್ದಾಗ ಮಾತಾಡ್ಬಿಡ್ತಾರೆ. ಇವ್ರು ಏನ್ ಮಾತಾಡ್ತಾರೆ? ಇವ್ರು ಏನ್ ಸಾಧನೆ ಮಾಡ್ಯಾರ ಅಂತ ಮಾತಾಡ್ತಾರೆ. ಫಸ್ಟ್ ಅವ್ರ ಊರಿಗೆ ಹೋಗಿ ಒಂದು ಗ್ರಾಮ ಪಂಚಾಯತಿ ಗೆದ್ದು ತೋರಿಸ್ಲಿ. ಆಮೇಲೆ ನಮ್ಮ MLA ಬಗ್ಗೆ ಮಾತಾಡ್ಲಿ. ಇವ್ರು ಹೇಗ್ ಗೆದ್ದು ತೆಂಕಿಟ್ಟ ನಾಚಿಕೆ ಮಾನ ಮರ್ಯಾದೈತಿ ಇವ್ರಿಗೆಲ್ಲವ. MLA ಬಗ್ಗೆ ಮಾತಾಡ್ತಾನೆ ನಿಂತ್ಕೊಂಡು ರೋಡ್. ಒಂದು ಗುಂಡಿ ಮುಚ್ಚಿಲ್ವಂತ. ಇನ್ಯಾರು ಮುಚ್ಚಾರ ಗುಂಡಿಯ? ಯಾರು ಮುಚ್ಚಾರಿ? ಗುಂಡಿಯ ನಮ್ಮ MLA ಮುಚ್ಚಿರೋದು. ಅವನಿಗೆಲ್ಲ ತಾಕತ್ತಿದ್ಯಾ? ಇಷ್ಟೆಲ್ಲ ಕೊಚ್ಕೊಂಡು ತಿರುಗ್ತಾರಲ್ಲ, ಏನ್ ಮಾಡ್ಯಾರ ಹೇಳಿ? ಯಾವ್ದ್ರ ಒಂದೇ ಒಂದು ಸಾಧನೆ ಮಾಡ್ಯಾರ? ಏನೋ ಒಂದ್ ಮಾಡ್ಯಾರ ತೋರಿಸಿ. ಏನೋ ಮಾಡಿ ದೊಡ್ಡದಾಗಿ ಏನ್ ಮಾಡ್ಯಾರ? ಯಾವ್ದಾರ ಒಂದೇ ಒಂದು ಕಪ್ಪು ಚುಕ್ಕಿ ಇದೆಯಾ ನಮ್ಮ MLA? ನಿಮಗೆ ಕಣಂಗೆ 20 ವರ್ಷದಿಂದವ ಹಿಂಗ್ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರೋ ಹೊತ್ತಿಗೆ 20 ವರ್ಷದಿಂದ ಜನ ಓಟಕ್ಕೆ ಗೆಲ್ಲಿಸ್ತಾ ಬರ್ತಿರೋದು. ಅರಸೀಕೆರೆ ಕ್ಷೇತ್ರದಲ್ಲಿ ಒಂದ್ಸರಿ ಗೆದ್ದ 2 ಬಾರಿ ಯಾರು ಗೆದ್ದಿದ್ರ? ಇವ್ರು ಹೆಂಗ್ ಗೆದ್ರು? ಹೋದ್ ಸರಿ ಸೋಸ್ಬಿಡು. ಸೋಸ್ಬೇಕಾಗಿತ್ತು. ಎದ ಬಡ್ಕೊಂತೀರಿ? ಸೋಸನ ಬೇಡ ಅಂತ ಹೇಳಿದ್ವ? ಎಲ್ಲ ಒಟ್ಟಾಗ್ರಿ ಸೋಸಕಾತ? ಇವ್ರು ಅದನ್ನೇ ಮಾಡಿ ನಾವು ತೋರಿಸ್ತೀವಿ ನಾವು ಗೆದ್ದು. ಅದು ಬಿಟ್ಬಿಟ್ಟು ಇಲ್ಲಿ ದೇವಗೌಡರು ಮನೆ ಹೆಸರು ತಗೊಬಿಟ್ಟು ಇವರು ಬೆಳೆ ಬೀಸ್ಕೊಳಕ್ ಬರ್ತಾರೆ. ಬಂದು ನಿಂತ್ಕೊಂಡಾಗ ರೇವಣ್ಣ ಸಾಹೇಬ್ ಬಂದು ನಿಂತ್ಕೊಳ್ಳಿ. ನಾವೇ ಬೇಡ ಅಂತ ಹೇಳಕ್ಕಲ್ಲ, ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ನಾವು ಬೇಡ, ಯಾರು ಬೇಡ ಅಂತ ಹೇಳಿಲ್ಲ. ಅವರು ನಾವೇ ಬೇಡ ಅಂತ ಹೇಳಿದ್ವಿ. ನಾವು ಆನ ಕೊಡ್ಬೇಕಾ? ನಾವೇನು ಹೇಳಿಲ್ವಲ್ಲ ಬೇಡ ಅಂತ. ಕೆಲಸ ಯಾರು ಮಾಡ್ಯಾರೋ ಗೆಲ್ತಾರೆ. ನಾವು ತಿರುಗಿ ಕೊಡ್ತೀವಿ, ಜನ ತಿರುಗಿ ಕೊಡ್ತಾರೆ. 2028ಕ್ಕೆ ಏನಾಗತ್ತೆ ನೋಡೋಣ. ಇನ್ನು ಮುಂದೆ ಇದೇ ಲಾಸ್ಟ್. ಇನ್ನು ಮುಂದೆ ಏನಾರು ಈ ತರ ಮಾತಾಡಿ ಹೋಗಿದ್ದಿಲ್ಲಿ ಬೇರೆ ತರ ಆಗುತ್ತೆ. ಒಂದ್ಸರಿ ಮನೆ ಹೋಗಿದೀವಿ ಮತ್ತೆ ದುಗ್ತೀವಿ. ಹಿಂಗ್ MLA ಬಗ್ಗೆ ಏನಾರ ಮಾತಾಡಿದ್ರಿ? ಹೇಗೆ ಎಷ್ಟು ಮಾತಾಡಿದ್ದಾರೆ? ನನಗೆ ಹೇಗೆ ಎಷ್ಟು ಕೊಟ್ಟಾಳದ್ದು ಅವನು ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ಯಾರೆ. ಅದು ನನಗೆ ಗುಂಡಿ ಮುಚ್ಚರಿಲ್ಲ ಅಂತ ಜನರಿಗೆ ಗೊತ್ತಿದೆ ಅಲ್ಲವ. ಇವನು ಹೇಗೆ ಎಷ್ಟು ಹೇಳ್ತಾನಲ್ಲ, ಗಂಡು ಸ್ಥಾನದ ರಾಜಕೀಯ ಮಾಡಿಲ್ಲ ಅನ್ನೋದು. ಇನ್ನೆಂತ ರಾಜಕೀಯ ಮಾಡಿದ್ರು ಹೇಳಿ? ಇನ್ನೆಂತ ರಾಜಕೀಯ ಮಾಡಿದ್ರು? ಗಂಡು ಸ್ಥಾನ ರಾಜಕೀಯ ಯಾಕೆ? ಇವನು ಹೇಳ ಲೆಕ್ಕಾಚಾರ ಹಿಂದ್ಗಡೆ ನಿಂತಿದ್ದಾರೆಲ್ಲ ಗಂಡಸರಲ್ವಂಗಾರೆ ಹೇಳಿ ನೀವೇ. ಅವರೆಲ್ಲ ಗಂಡಸರಲ್ವಂಗಾರೆ ಇವನ್ ಲೆಕ್ಕಾಚಾರ ಅವರೆಲ್ಲ ಹೆಂಗಸರ? ಹೋದ್ಸರಿ ನಿಂತಿದ್ರಲ್ಲ ಮನಬಾವ್ರು, ಅವರು ಗಂಡಸರಲ್ವಾ? ಇವ್ರ ಲೆಕ್ಕಾಚಾರ ಗಂಡಸಲ್ಲ. ನಮ್ಮ MLA ಒಬ್ಬರೇ ಗಂಡಸರು. ಗಂಡು ಸ್ಥಾನ ಮಾಡ್ಕೊಂಡು ರಾಜಕೀಯ ಮಾಡಿಲ್ಲ. ಈಗ ಸರಿ ಮಾಡ್ತಾರಂತ ಮಾಡಿ ತೋರಿಸ್ಲಿ. ನಾವು ತೋರಿಸ್ತೀವಿ ಏನು ಅಂತ. ಇವರೇ ತೋರಿಸ್ಬೇಕಾ? ಹಿಂಗೆಲ್ಲವ ಅಲ್ತು ಪಲ್ತು ಮಾತಾಡೋದ್ ಬಿಟ್ಟು ಮರ್ಯಾದಿಂದವ ನಾವು ಯಾವ್ದೋ ಆಫೀಸ್ಗೆ ಹೋಗಲ್ಲ, ಕಲೆಕ್ಷನ್ ಮಾಡಕ್ಕೆ ಎಲ್ಲಿ ಹೋಗಲ್ಲ. ಕಷ್ಟಪಟ್ಟು ಮನದ ಕೆಲಸ ಮಾಡ್ತೀವಿ. ನಮ್ಮ MLA ಕೆಟ್ಟ ಹೆಸರು ಬರೋಂತ ಕೆಲಸ ಇವತ್ತು ಮಾಡಕ್ಕಲ್ಲ, ಮುಂದೂ ಮಾಡಲ್ಲ. ಚೀಲಗಳು ಹಂಗ್ ಮಾಡ್ತಾರೆ. ಏನ್ ಮಾಡ್ಯಾರೆ? ಯಾರ್ದಾರ ಒಂದು MLA ಫಾಲೋವರ್ಸ್ ಯಾವ್ದು ಅಟ್ರಾಸಿಟಿ ಕೇಸ್ ಮಾಡ್ಸಿದ? ಯಾರ ಮೇಲಾರವ? 20 ವರ್ಷದಿಂದ ಮಾಡ್ತಾರೆ. ಏನಾರು ಮಾಡ್ಯಾರ? ಒಂದ್ ಕೇಸು, ಒಂದೇ ಒಂದು ಕೇಸ್ ಮಾಡ್ತಾರೆ. ಯಾರ ಮೇಲಾರವ? ಫ್ಯಾಮಿಲಿ ಎಲ್ಲ ಹೇಳ್ಕತ್ತಾರ ಮನೆಗೆಲ್ಲಾನು. ಏನ್ ಪ್ರೆಷರ್ ಮಾಡ್ಬಿಟ್ಟಾರಂತೆ ಮಾಡ್ಯಾರೆ. ಗೌರ್ಮೆಂಟೇ ಕೊಟ್ಟಿತ್ತೆ ಲೈಸೆನ್ಸ್. ಏನ್ ಕದ್ದು ರಾತ್ರಿ ಕದ್ದು ಹೊಡಿತಾವ್ರ? ಟ್ಯಾಕ್ಸ್ ಕಟ್ತೀವಿ. ಎಲ್ಲರೂ ಕಟ್ಟೆ ಮಾಡ್ಕೊಂಡಿರೋದು. ಯಾರು ಹೇಳೋ ಅವಶ್ಯಕತೆ ಇಲ್ಲ. ಇವ್ರು ಬಂದು ಟಿವಿ ಮುಂದೆ ಹೇಳೋಟಿಗೆ ಇವ್ರು ಹಿಂಗ ಮಾತಾಡ್ತಾ ಇದ್ರೆ
ನಾವು ಸುಮ್ಮನೆ ಇದೀವಿ ಅಷ್ಟೇ. ನಾವಿನ್ ತೋರಿಸ್ತೀವಿ ಏನು ಅಂತವ, ನಾವು ಮಾತಾಡಿ ತೋರಿಸ್ತೀವಿ. ಇವ್ರು ಒಬ್ಬೆಲ್ಲ ಮಾತಾಡೋದು, ನಮಗೂ ಮಾತಾಡಕ್ ಬರುತ್ತೆ. ನಾವು ನಮ್ಮ ಎಮ್ಮೆಲ್ಲರಿಗೆ ಮರ್ಯಾದೆ ಕೊಟ್ಟು ನಮ್ಗೆ ಯಾಕೆ ದೊಡ್ಡ ವಿಚಾರ ಅಂತ ಇದ್ರೆ ಇವ್ರೇನ್ ರೋಡ್ ಬೀದಿಲ್ಲ, ಇವ್ನೇನ್ ಸಾಧನೆ ಮಾಡ್ಯಾರ ಅಂತ ಮಾತಾಡ್ತಾರ ಇವರು. ಮನಬಾವ್ರು 5-6 ವರ್ಷದಿಂದ ತಿರುಗ್ತಾರಲ್ಲ, ಬರೀ ಕಾರ ಹಾಕೊಂಡು ಏನ್ ಮಾಡ್ಯಾರ ಹೇಳಿ? ಏನ್ ಮಾಡ್ಯಾರ ಒಂದ್ ತೋರಿಸಿ ಸಾಕು. ಒಂದೇ ಒಂದು ಗುರ್ತಿರೋ ತೋರಿಸ್ಲಿ ಅವರು. ಇಲ್ಲ ಒಂದ್ ಊರಿಗೆ ಹೋಗಿ ಒಂದ್ ರೋಡ್ ಮಾಡ್ಯಾರ, ಇಲ್ಲ ಒಂದ್ ದೇವಸ್ಥಾನ ಕಟ್ಸ್ಯಾರ, ಏನ್ ಮಾಡ್ಯಾರ? ರಾಜಕೀಯ ಕೇಳಕ್ ನಮ್ಮ ಎಮ್ಮೆಲ್ರನ್ನ ಏನ್ ಮಾಡಿದ್ರ ಅಂತ ಕೇಳ್ತಾರೆ. ಇಡೀ ಸದನ ಹೊಗಳುತ್ತೆ ಏನ್ ಮಾಡ್ಯಾರ ಅಂತ. ಇವ್ರಿಗೆ ಗೊತ್ತಾಗಲ್ಲ, ಇವ್ರಿಗೆ ಕಣ್ಕಣಲ್ವಾ, ಕಿವಿ ಕೇಳಿಸಲ್ವಾ? ಹಿಂಗೆ ಮಾತಾಡ್ತಾ ಇದ್ರೆ ಇನ್ನು ಮುಂದೆ ನಾವು ಮಾತಾಡಿ ತೋರಿಸ್ತೀವಿ. ಹಿಂಗೆ ಏನ್ ಮಾತಾಡ್ಬೇಕು ನಮಗೆ ಗೊತ್ತಿದೆ. ಇದೇ ಮಾತಾಡಿ ನಾವು ಮಾತಾಡ್ತೀವಿ. ಇದೇ ಲಾಸ್ಟ್ ಮಾತಾಡಕ್ ಕೂಡ ಅಷ್ಟೇ, ಇಷ್ಟಕ್ಕೆ ಸೀಮಿತವಾಗಿರ್ಬೇಕು ಅಷ್ಟೇ. ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೊಳ್ಳಿ, ನಾವು ರೆಡಿ ಇದೀವಿ. ಯಾರು ತಂದು ಇಸ್ಕೊಳ್ಳಿ, ನಾವು ಸ್ವಾಗತ ಮಾಡ್ತೀವಿ. ನಾವು ದೊಡ್ಡರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು ಅರ್ಸಿಕೆರೆ ಕ್ಷೇತ್ರದ ಏನೈತೆ ಅಷ್ಟಕ್ಕೆ ಮಾತಾಡೋದು. ರೇವಣ್ಣ ಸಾಹೇಬ್ರು ಅವರು ಮನೆಯವ್ರದ್ದು ನಮಗೆ ಗೊತ್ತಿಲ್ಲ. ಬಂದು ಅವರೇ ನಿಂತ್ಕೊಂಡಿದ್ರೆ ನಾವು ಸ್ವಾಗತ ಮಾಡ್ತೀವಿ. ನಾವು ಅದೇ ಪಾರ್ಟಿಲಿ 20 ವರ್ಷ ಗೆದ್ದು ಓದಿದ್ದೀವಿ. ಅವ್ರ ಹೆಸರು ಹೇಳ್ಕೊಂಡು ಯಾರು ಇಲ್ಲಿ ನಮ್ಮ ಮೇಲೆ AS ಬೇಡ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನೋಡಿ ಸರ್, ನಮ್ಮ ಅರಸೀಕೆರೆ ತಾಲೂಕು 20 ವರ್ಷದ ಹಿಂದೆ ಹೆಂಗಿತ್ತು, ಇಲ್ಲಿ ಇದ್ದಂತ ಜ್ವಲಂತ ಸಮಸ್ಯೆ ಕುಡಿಯುವ ನೀರಿಂದು ಫ್ಲೋರೈಡ್ ವಾಟರ್ ಟ್ಯಾಂಕರ್ ಅಲ್ಲಿ ನೀರು ಹೊಡಿತಾ ಇದ್ರು. ಏನೋ ಅರಸೀಕೆರೆಗೆ ನೀರ್ ಬಂದ ಸಾಕಪ್ಪ ಅನ್ನೋ ಒಂದು ಸ್ಥಿತಿಲಿ ಇದ್ದಂತ ತಾಲೂಕು ಅಥವಾ ಕ್ಷೇತ್ರ ವಿಂಗಡಣೆ ಆಗಿ ಹೊಸದಾಗಿ ಕ್ಷೇತ್ರ ಸಿಕ್ತು. ಹಂಗಾಗಿ ನಮ್ಮ ವಿಚಾರ ಇಲ್ಲಿ ಮೊನ್ನೆ ಕೆಲವರು ಮಾಧ್ಯಮಗಳಲ್ಲಿ ಏನೋ ಶಿವಲಿಂಗೇಗೌಡರು 20 ವರ್ಷ ಯಾರು ಗಂಡು ಸಿಕ್ಕಿರಲ್ಲ ಸೋಲ್ಸಕ್ಕೆ, ಈ ಸರಿ ಸೋಲಿಸ್ತೀವಿ, ಈ ತರ ಎಲ್ಲ ವಿಚಾರ ಮಾತಾಡಿದ್ದಾರೆ. ನಾವ್ ಹೇಳೋದು, ಶಿವಲಿಂಗೇಗೌಡರಿಗೆ ಇದುವರೆಗೆ ಓಟ್ ಹಾಕಿರೋದು ಅವ್ರ ಅಭಿವೃದ್ಧಿ ಮೆಚ್ಚೆ ಹೊರ್ತು ಅವ್ರ ಜೊತೆ ಏನೋ ದುಡ್ಡಿದೆ ಅಂತಲೋ ಅಥವಾ ಅವ್ರ ಬೆಂಬಲಿಗರಿಂದಲೋ ನೋಡಿ ಎಲ್ಲ ಜನ ಓಟ್ ಹಾಕಿರೋದು. ನೀವು ಇವತ್ತು ಹೇಳ್ತೀನಿ, ಇಡೀ ಹಾಸನ ಜಿಲ್ಲೆಯಲ್ಲಿ ವಸತಿ ಶಾಲೆಗಳಿಗೆ ಬನ್ನಿ. ಹೊಳೆನರಸೀಪುರದಲ್ಲಿ 6 ವಸತಿ ಶಾಲೆ ಇದೆ. ಪ್ರಧಾನಮಂತ್ರಿದು PWD ಮಿನಿಸ್ಟರ್ ರೇವಣ್ಣ ಇದ್ದಂತ ಜಾಗದಲ್ಲಿ 6 ವಸತಿ ಶಾಲೆ. ಈಗ ಈ ಸಲ ನಮ್ಮಲ್ಲಿ 6 ವಸತಿ ಶಾಲೆ, ಒಂದು ಕಾರ್ಮಿಕರಿಗೆ ವಸತಿ ಶಾಲೆ ಮಾಡಿದ್ರಿ, ಜಿಲ್ಲೆಗೆ ಒಂದೇ. ಇವತ್ತು ಅವರು ಪಕ್ಷ ಅಂತ ನಮ್ಮ ಶಾಸಕರಿಗೆ ಒಂದೇ, ಅವರಿಗೆ ಅಭಿವೃದ್ಧಿ ಬೇಕಾಗಿ ಪಕ್ಷ ತೊಳೆದ್ರೆ ಹೊರತು ಇನ್ನು ಬೇರೆ ಯಾವುದೇ ವಿಚಾರ ಅದರಲ್ಲಿಲ್ಲ. ಕಾರಣ ಈಗ ನೋಡಿ, ಅವ್ರ ಪಕ್ಷ ಬಿಟ್ಟೋಗ್ಲಾಗಿ ಎಷ್ಟು ಈಗ ಹಾಸನ ಜಿಲ್ಲೆಗೆ ಒಂದೇ ಅಭಿವೃದ್ಧಿಗೆ ಇದನ್ನ ವಸತಿ ಶಾಲೆ ಕೊಡ್ತಾ ಇದಾರೆ. ಈಗ JDS ಅಲ್ಲಿ ಇದ್ದಿದ್ರೆ ಏನ್ ಕೊಡೋರು, ಅವರೇ ಏನೋ ಒಂದು ತಗೊಂಡು ಮಾಡ್ಕೊಳರು ಅಲ್ವಾ? ಇವ್ರಿಗೆ ಕೊಡಾರ, ಅವರೇ ಮಾಡ್ಕೊಳರು. ಈಗ ಹಂಗಾಗಿ ನಮ್ಮ ಶಾಸಕರು ಅವ್ರ ಉದ್ದೇಶ ಏನೋ ಒಬ್ಬ ಬಡವನ ರೈತನ ಮನೆಯಲ್ಲಿ ಹುಟ್ಟಿ ನನಗೆ ಶಾಸಕ ಸ್ಥಾನವನ್ನ ಲಭಿಸಿದೆ, ಆ ಋಣವನ್ನ ತೀರಿಸ್ಬೇಕು ಅನ್ನೋ ಒಂದೇ ಒಂದು ಮಹದಾಸೆ ಇಟ್ಕೊಂಡಾರ ಹೊರತು ಅವರು ಯಾವುದೇ ರೀತಿಯ ದುರುದ್ದೇಶ ಇಟ್ಕೊಂಡಲ್ಲ. ಎಷ್ಟೋ ಜನ ಹಿಂಗೆಲ್ಲ ಮಾತಾಡ್ತಾರಲ್ಲ ಇವರು. ಎಷ್ಟು ಜನ MLAಗಳು ಪೆಟ್ರೋಲ್ ಬಂಕ್ ಮಾಡ್ಯಾರೆ, ವೈನ್ ಸ್ಟೋರ್ಸ್ ಮಾಡ್ಯಾರೆ, ಗ್ಯಾಸ್ ಏಜೆನ್ಸಿಗಳು ಮಾಡ್ಕೊಂಡವ್ರೆ, ಎಷ್ಟು ಜನ ಮಾಡ್ಯಾರ. ಅವ್ರ ಅಂತಂದಿರೋ ಜಿಲ್ಲಾ ಪಂಚಾಯತಿ ಮೆಂಬರ್ ಕೇಳಿ ಮನೇಲಿ ಎಲ್ಲ ಪ್ರತಿ ಹುದ್ದೆನ ಅನುಭವಿಸ್ತಾವ್ರೆ. ನಮ್ಮ ಶಾಸಕರು ಅವ್ರ ಇತಿಹಾಸದಲ್ಲಿ ಒಂದು ಪೆಟ್ರೋಲ್ ಬಂಕ್, ಒಂದು ಬಾರು, ಒಂದು ಎಣ್ಣೆ ಅಂಗಡಿ ಯಾವನಾರು ಒಂದು ಅವ್ರು ಮಾಡ್ಕೊಳಾರ ಕೇಳಿ ಮಾಡ್ಕೋಬಹುದು, ಎಷ್ಟು ಬೇಕಾದ್ರೂ ಮಾಡ್ಕೋಬೋದಾಯ್ತು ಅಲ್ವಾ? ಆದ್ರೆ ಅವ್ರ ಕುಟುಂಬದಲ್ಲಿ ಅವ್ರ ಅಣ್ತಂದ್ರು ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಸಿಲ್ಲ. ಅವ್ರು ಗ್ರಾಮ ಪಂಚಾಯತಿ ನಿಲ್ಸಿಲ್ಲ, ಅವ್ರ ಮಿಸ್ ಸ್ಟೇಜ್ ಹಚ್ಚಿಲ್ಲ. ನಾನು ನನ್ನ ಜೀವನದಲ್ಲಿ ಒಂದ್ಸಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಈ ಸದ್ಯದಲ್ಲೇ ವಾಯ್ದೆ ಮುಗಿದು ನಾನು ಮಾಜಿ ಅಧ್ಯಕ್ಷ ಇರೋದು. ನಾನು ನನ್ನ 2ನೇ ಟರ್ಮ್ ಗ್ರಾಮ ಪಂಚಾಯತಿಗೆ ಓಟ್ ಹಾಕಿರಲ್ಲ. ಚುನಾವಣೆ ಅಂದ್ರೆ ನಾನು ರಾಜಕೀಯವಾಗಿ ಅಷ್ಟು ದೂರ ಇದ್ದಂತನು. ನಾನು ಶಾಸಕರ ಶಿವಲಿಂಗೇಗೌಡರ ಒಂದು ವ್ಯಕ್ತಿತ್ವ ಅಥವಾ ಅವ್ರೇನು ಅಭಿವೃದ್ಧಿ ಪರ ಇದ್ದಂತ ಅವರು ಗುಣವನ್ನ ನೋಡಿ ನಾನು ರಾಜಕೀಯ ಸೇರ್ಕೊಂಡಂತ ವ್ಯಕ್ತಿ. ನಾವು ನೋಡಿ, ನಾವು ಎಲ್ಲೋ ಮೈಕ್ ಇಟ್ಕೊಂಡು ಎಲ್ಲೋ ಮಾತಾಡೋದಲ್ಲ. ನಾವು ನಮ್ಮ ಊರಲ್ಲಿ ನಮ್ಮ ಯೋಗ್ಯತೆನ ಉಳಿಸ್ಕೊಂಡು, ನಾವು ನಮ್ಮೂರಲ್ಲಿ ಫಸ್ಟ್ ನಮ್ಮ ಯೋಗ್ಯತೆ ಉಳಿಸ್ಕೋಬೇಕು. ನಾವು ನಮ್ಮ ಜನಗಳು ಕಟ್ತಕ್ಕಂಥ ತೆರಿಗೆನ ವಾಪಸ್ ತಗೊಂಡು ನಮ್ಮೂರಿಗೆ ಕೊಡೋ ಅಂತ ಕೆಲಸ ಮಾಡ್ಬೇಕು. ಎಲ್ಲೆಲ್ಲೋ ನಿಂತ್ಕೊಂಡು ಮಾತಾಡೋದು, ಕಾಲ ಕಳೆಯೋದು ಮಾಡಬಾರ್ದು. ನಮ್ಮ ಜನಗಳು ತೆರಿಗೆ ಕಟ್ತಾರೆ ಕಷ್ಟಪಟ್ಟು, ಆ ತೆರಿಗೆ ಹಣವನ್ನ ಅಭಿವೃದ್ಧಿ ಮುಖಾಂತರ ತಗೊಂಡು ನಮ್ಮೂರಿಗೆ ಹಾಕಬೇಕು ನಾವು. ಆಗ ನಾವು ನಮ್ಮೂರನ್ನ ಮೆಚ್ಚಿಸ್ಬೇಕು, ಆಗ ನಾವು ಮುಂದಿನ ಮಾತಾಡ್ಬೋದು. ಅದನ್ನ ಬಿಟ್ಟು MLA ಮಾತಾಡೋದು, ಮಿನಿಸ್ಟರ್ ತಕ್ಕ ಮಾತಾಡೋದು ತರವಲ್ಲ. ನಾನು ಯಾವ ಲೆವೆಲ್ ಅಲ್ಲಿ ಇದೀನಿ, ನಾನು ಪಂಚಾಯತಿಲಿ ನಾನು ಏನ್ ಮಾತಾಡ್ಬೇಕು ಅಷ್ಟೇ ನಾನು ಸೀಮಿತವಾಗಿರ್ಬೇಕು. ನನ್ನ ಕೆಪಾಸಿಟಿ ಎಷ್ಟಿದೆ ಅಂತೆ. ನಾನು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದು, MLA ಬಗ್ಗೆ ಮಾತಾಡುವಷ್ಟು ಅಷ್ಟೊಂದು ನನಗೆ ಪವರ್ ಇದೆಯಾ? ನಾನು ಫಸ್ಟ್ ನನ್ನ ಪಂಚಾಯತಿ, ನನ್ನ ಊರು ಉಳಿಸ್ಕೊಳ್ಳೋಣ. ನಮ್ಮೂರಿಗೆ ಮೂಲಭೂತ ಸೌಕರ್ಯ ಅಂತ ಕುಡಿಯೋ ನೀರು ಇರ್ಬೋದು, ರಸ್ತೆಗಳು ಇರ್ಬೋದು, ಅಥವಾ ಇನ್ನಿತರೆ ವಿದ್ಯುತ್ ಇರ್ಬೋದು, ಚರಂಡಿ, ಆ ತರದ ಕೆಲಸಗಳು ನಾವು ಮಾಡ್ಸೋಣ. ಜನಗಳು ಮೆಚ್ಚಿ ನಮ್ಮನ್ನ ಇದ್ ಮಾಡ್ತಾರೆ.
ಅದನ್ ಬಿಟ್ಟು ನಾನೆಲ್ಲೋ ಅರಸೀಕೆರೆಯಲ್ಲಿ ಕೂತ್ಕೊಂಡು ಯಾವ್ದೋ ಇದ್ರ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ನನ್ನ ಮೇಲೆ ಬರಲ್ಲ. ನನ್ನ ಹೆಸರು ಮಧು ಅಂತ ಹೇಳಿ, ದೊಡ್ಡರ್ಗನಾಳು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಚಗಚಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ.